ಹಾಯ್ ಹಲೋ. ನಾನು ಫೈನಾನ್ಷಿಯಲಿ ತುಂಬ ಡಿಫಿಕಲ್ಟೀಸಲ್ಲಿದ್ದೇನೆ. ನಾನು ಟೆನ್ಷನಲ್ಲಿದ್ದೇನೆ. ನನ್ನ ಮಕ್ಕಳು ನಾನು ಹೇಳಿದಾಗೆ ಕೇಳ್ತಾ ಇಲ್ಲ. ನನಗೆ ಟೆನ್ಷನ್ ಆಗ್ತಾ ಇದೆ. ನನ್ನ ಫ್ಯಾಮಿಲಿಯ ರಿಲೇಷನ್ಶಿಪ್ ಒಳ್ಳೆಯದಾಗಿಲ್ಲ, ಹದಗೆಟ್ಟಿದೆ. ನನಗೆ ತುಂಬ ಟೆನ್ಷನ್ ಇದೆ. ನನ್ನ ಬಿಸ್ನೆಸ್ ಲಾಸಲ್ಲಿದೆ. ನನಗೆ ಎಕ್ಸಾಮ್ ಫಿಯರ್ ಇದೆ, ಹೆದರಿಕೆ ಇದೆ. ನನಗೆ ಟೆನ್ಷನ್ ಆಗ್ತಾ ಇದೆ. ಹೀಗೆ ಎಲ್ಲಿ ನೋಡಿದರೂ ಈಗ ಕೇಳ್ತಾ ಇರುವುದು ಟೆನ್ಷನ್ ಟೆನ್ಷನ್ ಟೆನ್ಷನ್. ಸೊ ಈ ಟೆನ್ಷನ್ನಲ್ಲಿ ಒಬ್ಬ ವ್ಯಕ್ತಿ ಜೀವನ ಮಾಡುವಾಗ ಅವನ ಲೈಫಲ್ಲಿ ತುಂಬ ಡಿಫಿಕಲ್ಟೀಸನ್ನು ಅನುಭವಿಸ್ತಾನೆ. ಈ ಟೆನ್ಷನ್ ಕೊನೆಯದಾಗಿ ನಮ್ಮನ್ನು ಡಿಪ್ರೆಷನ್ಗೆ ತಳ್ಳುತ್ತೆ. ಡಿಪ್ರೆಷನ್, ಸುಸೈಡ್ಗೆ ತಳ್ಳುವಂತಹ ಚಾನ್ಸಸ್ಗಳು ಅಧಿಕವಾಗಿದೆ. ಸೊ ಈ ಟೆನ್ಷನ್ ಬಂದ ಆಗಲೇ ನಾವು ಮನೆಯಲ್ಲಿ ಯಾವ ರೀತಿಯಲ್ಲಿ ಇದನ್ನು ಮ್ಯಾನೇಜ್ ಮಾಡಬಹುದು ಎಂಬುದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಟೆನ್ಷನ್ ಬಂದಾಗ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಬಯಾಲಜಿಕಲ್ ರೆಸ್ಪಾನ್ಸ್ ಉಂಟಾಗ್ತದೆ. ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ರಿಲೀಸ್ ಆಗಲಿಕ್ಕೆ ಪ್ರಾರಂಭಿಸ್ತದೆ. ಈ ಹಾರ್ಮೋನ್ ನಮ್ಮ ಪ್ರತಿಯೊಂದು ಅಂಗಗಳಿಗೂ ಡ್ಯಾಮೇಜ್ ಮಾಡ್ತದೆ. ಅದೇ ರೀತಿಯಲ್ಲಿ ನಮ್ಮ ಸೆಲ್ಗಳಿಗೂ, ನಮ್ಮ DNA ಸಹ ಇದು ಡ್ಯಾಮೇಜ್ ಮಾಡ್ತದೆ. ಇದರಿಂದಾಗಿ ನಮಗೆ ಹಲವಾರು ರೀತಿಯ ರೋಗಗಳು ಪ್ರಾರಂಭವಾಗಬಹುದು. ನಾವು ನೋಡ್ತಾ ಇರ್ತೇವೆ, ಯೂಶ್ವಲಿ ಆಗಿ ನಮಗೆ ಬಾಡಿಯಲ್ಲಿ ಪೇಯ್ನ್ ಇದೆ, ನಮಗೆ ತಲೆಯಲ್ಲಿ ಪೇಯ್ನ್ ಇದೆ. ನಾವು ಎಲ್ಲ ರೀತಿಯ ಪ್ಯಾಥಾಲಜಿಕಲ್ ಟೆಸ್ಟ್ಗಳನ್ನು ಮಾಡಿದರೂ ಸಹ ಆ ಟೆಸ್ಟ್ಗಳಲ್ಲಿ ಯಾವುದೇ ರೀತಿಯ ರೋಗಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ಆಕ್ಚುಲಿ ಆಗಿ ಆ ಪೇಷಂಟ್ ನೋವನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರೀತೇವೆ ನಾವು. ಯೂಶ್ವಲಿ ಆಗಿ ಇಂತಹ ಡಿಸಾರ್ಡರ್ಸ್ಗಳೆಲ್ಲ ಬರುವುದು ನಮ್ಮ ಟೆನ್ಷನ್ ಇಂದ. ಸೊ ಈ ಟೆನ್ಷನ್ ಅನ್ನು ಯೂಶ್ವಲಿ ಆಗಿ ನಾವು ಮನೆಯಲ್ಲಿ ಓವರ್ಕಮ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಇದಕ್ಕಿರುವಂತಹ ಅತ್ಯಂತ ಬೆಸ್ಟ್ ಮೆಥಡ್ ಅನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಜೇಕಬ್ಸನ್ಸ್ ಮಾಡಿದಂತಹ ಒಂದು ಬೆಸ್ಟ್ ಮೆಥಡ್ ಇದೆ, JPMR ಎನ್ನುವಂತಹ ಮೆಥಡ್. ಇಟ್ ಮೀನ್ಸ್ ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸಲ್ಸ್ ರಿಲ್ಯಾಕ್ಸೇಷನ್. ಈ ಮೆಥಡ್ನ ಮೂಲಕ ನಾವು ಮನೆಯಲ್ಲಿದ್ದುಕೊಂಡೇ ನಮ್ಮ ಟೆನ್ಷನ್ಸ್ ಅನ್ನು ದೂರ ಮಾಡಲಿಕ್ಕೆ ನಾವು ಪ್ರಯತ್ನಿಸಬಹುದು. ಇದು ಯಾವ ರೀತಿಯಲ್ಲಿ ಈ ಮೆಥಡ್ ಅನ್ನು ಮಾಡುವುದು ಅಥವಾ ಯಾವ ರೀತಿಯಲ್ಲಿ ಈ ಟೆಕ್ನಿಕ್ ಅನ್ನು ಉಪಯೋಗಿಸುವುದು ಎಂಬುದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಫಸ್ಟ್ ನಮ್ಮ ಹ್ಯಾಂಡ್, ಎರಡು ಕೈಗಳನ್ನು ಮುಷ್ಟಿಯನ್ನು ಸ್ಟ್ರಾಂಗ್ ಆಗಿ ಒಂದು 5 ಸೆಕೆಂಡ್ ಹಿಡಿಯಬೇಕು. ಮತ್ತೆ ಸ್ಲೋ ಆಗಿ ನಾವೇನು ಮಾಡಬೇಕು, ರಿಲೀಫ್ ಮಾಡ್ತಾ ಬರಬೇಕು. ಇದು ಫಸ್ಟ್. ಸೆಕೆಂಡ್, ಎರಡನೇದಾಗಿ ನಮ್ಮ ಆರ್ಮ್ಸ್ ಅನ್ನು ಮುಷ್ಟಿಯಲ್ಲಿ ಹೀಗೆ ಟೈಟ್ ಆಗಿ ಇಟ್ಕೊಂಡು 5 ಸೆಕೆಂಡ್ ನಂತರ ಸ್ಲೋ ಆಗಿ ರಿಲೀಸ್ ಮಾಡಬೇಕು. ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಶೋಲ್ಡರ್ ಅನ್ನು ನಮ್ಮ 2 ಕಿವಿಗಳಿಗೆ ಮುಟ್ಟುವಂತೆ, ಟಚ್ ಆಗುವಂತೆ ನಮ್ಮ ಶೋಲ್ಡರ್ಸ್ ಅನ್ನು ಮೇಲಕ್ಕೆ ಎತ್ತಿ ಸ್ಟ್ರಾಂಗ್ ಆಗಿ ಒಂದು 5 ಸೆಕೆಂಡ್ ಹಿಡ್ಕೊಂಡು ಸ್ಲೋ ಆಗಿ ನಾವು ರಿಲೀಸ್ ಮಾಡಬೇಕು. ಮತ್ತೆ ನಮ್ಮ ನೆಕ್, ಇದನ್ನು ತಲೆಯನ್ನು ಮೇಲಕ್ಕೆ ಎತ್ತಿ ಸ್ಟ್ರಾಂಗ್ ಆಗಿ ನಾವು ನಮ್ಮ 5 ಸೆಕೆಂಡ್ ಸ್ಟ್ರಾಂಗ್ ಆಗಿ ನಾವು ಹಿಡಿದು ಸ್ಲೋ ಆಗಿ ರಿಲೀಸ್ ಮಾಡಬೇಕು. ಮತ್ತೆ ನಮ್ಮ ಫೇಶಿಯಲ್ ಮಸಲ್ಸ್, ನಮ್ಮ ಫೇಸಲ್ಲಿರುವಂತಹ ಮಸಲ್ಸ್ಗಳನ್ನು ತುಂಬ ಸ್ಟ್ರಾಂಗ್ ಆಗಿ 5 ಸೆಕೆಂಡ್ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಹಿಡ್ಕೊಂಡು ಮತ್ತೆ ಸ್ಲೋ ಆಗಿ ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಂತರ ನಮ್ಮ ಚೆಸ್ಟ್ನಲ್ಲಿ ಬ್ರೇತ್ ಉಂಟಲ್ಲ, ಸ್ವಲ್ಪ ಇನ್ಹೇಲ್ ಮಾಡಿ ಸ್ಟ್ರಾಂಗ್ ಆಗಿ ಚೆಸ್ಟ್ ಅನ್ನು ಫೀಲ್ ಮಾಡಿ ಆ ಸ್ಟ್ರಾಂಗ್ 5 ಸೆಕೆಂಡ್ ಹಿಡಿದು ಮತ್ತೆ ಸ್ಲೋಲಿ ನಾವು ರಿಲೀಸ್ ಮಾಡಬೇಕು. ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಇನ್ಹೇಲ್ ಅನ್ನು ಎಕ್ಸೇಲ್ ಮಾಡಬೇಕು, ಸ್ಲೋ ಆಗಿ ಎಕ್ಸೇಲ್ ಮಾಡಬೇಕು. ಮತ್ತೆ ನಮ್ಮ ಸ್ಟೊಮಕ್ ಅನ್ನು ನಾವು ಪುಲ್ ಮಾಡಬೇಕು, ಪುಷ್ ಅಲ್ಲ, ಪುಲ್ ಮಾಡಬೇಕು. ಒಂದು 5 ಸೆಕೆಂಡ್ ಹಾಗೆಯೇ ಹೋಲ್ಡ್ ಮಾಡಿ ಸ್ಟ್ರಾಂಗ್ ಆಗಿ ಮತ್ತೆ ಸ್ಲೋ ಆಗಿ ರಿಲೀಸ್ ಮಾಡಬೇಕು. ಮತ್ತೆ ನಮ್ಮ ಲೆಗ್ ಅನ್ನು ನಾವು ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಅಥವಾ ಸ್ಟ್ರಾಂಗ್ ಆಗಿ ಇಟ್ಕೊಂಡು ರಿಲೀಸ್ ಮಾಡಬೇಕು. ಮತ್ತೆ ನಮ್ಮ ಥೈ ಅನ್ನು ಸ್ವಲ್ಪ
ಸ್ಟ್ರಾಂಗ್ ಆದಂಥ ಹಾಗೆ ಹಿಡ್ಕೊಂಡು ಮತ್ತೆ ರಿಲೀಸ್ ಮಾಡಬೇಕು. ಎಲ್ಲವೂ 5 ಸೆಕೆಂಡ್ಗಳಲ್ಲಿ ಮಾಡಬೇಕು. ಮತ್ತು ನಮ್ಮ ಕಾಲಿನ ಬೆರಳುಗಳನ್ನು ಮೇಲಕ್ಕೆ ಎತ್ತಿ ಒಂದು 5 ಸೆಕೆಂಡ್ ಹಿಡ್ಕೊಂಡು ಸ್ಲೋಲಿ ರಿಲೀಸ್ ಮಾಡಬೇಕು. ಹೀಗೆ ಒಂದೊಂದೇ ನಮ್ಮ ಅಂಗಗಳನ್ನು ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವು ಹಿಡ್ಕೊಂಡು ಮತ್ತೆ ಅದನ್ನು ರಿಲೀಸ್ ಮಾಡ್ತಾ ಬರಬೇಕು. ಮೊದಲನೆಯದಾಗಿ ನಮ್ಮ 2 ಕೈಗಳನ್ನು ಮತ್ತೆ ನಮ್ಮ 2 ಎಲ್ಬೋಸ್ಗಳನ್ನು ಸ್ಟ್ರಾಂಗ್ ಆಗಿ ಹಿಡಿದು ಮತ್ತೆ ನಮ್ಮ ಶೋಲ್ಡರ್ಸ್ ಅನ್ನು ಸ್ಟ್ರಾಂಗ್ ಆಗಿ ನಮಗೆ ಕಿವಿಗೆ ಮುಟ್ಟುವ ರೀತಿಯಲ್ಲಿ, ಹಾಗೆಯೇ ನಂತರ ನಮ್ಮ ಫೇಸ್ನ ಮಸಲ್ಸ್ಗಳನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳೋದು, ಮುಖದಲ್ಲಿ ಬದಲಾವಣೆಗಳಾಗ್ಬೋದು, ಮತ್ತೆ ಸ್ವಲ್ಪ ರಿಲೀಸ್ ಮಾಡೋದು. ನಂತರ ನಮ್ಮ ಚೆಸ್ಟ್, ನಮ್ಮ ಸ್ಟಮಕ್, ನಮ್ಮ ಥೈ, ನಂತರ ನಮ್ಮ ಕಾಲುಗಳನ್ನು ಅದೇ ನಂತರ ನಮ್ಮ ಫೀಟ್ಗಳನ್ನು ನಾವು ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಬರುವಂತಹ ಮೆಥಡ್. ಇದು ಆಲ್ರೆಡಿ ಪ್ರೂವನ್ ಆದಂತಹ ಮೆಥಡ್. ಈ ಮೆಥಡ್ ಅನ್ನು ಡೈಲಿ ನಾವು ಒಂದು 20 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇದರಿಂದಾಗಿ ಆಲ್ಮೋಸ್ಟ್ ನಮ್ಮ ಚಿಕ್ಕ ಚಿಕ್ಕ ಟೆನ್ಷನ್ಸ್ಗಳನ್ನು ಅಥವಾ ನಮ್ಮ ಬಾಡಿಯ ರೆಸ್ಪಾನ್ಸ್ ಅನ್ನು ನಾವು ರಿಲೀಫ್ ಮಾಡಬಹುದು. ಇದರಿಂದಾಗಿ ಟೆನ್ಷನ್ಸ್ಗಳು ದೂರ ಆಗ್ತದೆ. ಯೂಶುವಲಿ ಆಗಿ ಟೆನ್ಷನ್ ಆದಂತಹ ಸಂದರ್ಭದಲ್ಲಿ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತದೆ ಆ ಟೆನ್ಷನ್ಗೆ, ಬಿಕಾಸ್ ಕಾರ್ಟಿಸೋಲ್ಸ್ ರಿಲೀಸ್ ಆಗ್ತದೆ. ಇದರಿಂದಾಗಿ ನಮ್ಮ ಟೆನ್ಷನ್ಸ್ ಅನ್ನು ನಾವು ಈಸಿಯಾಗಿ ಮನೆಯಲ್ಲಿದ್ದು ನಾವು ರಿಲೀಫ್ ಮಾಡಬಹುದು. ನಮ್ಮ ಬಾಡಿ ಯಾವಾಗಲೂ ನಮ್ಮ ಟೆನ್ಷನ್ಸ್ಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇರ್ತದೆ. ಇದರಿಂದಾಗಿ ಬಾಡಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ತದೆ, ನೆಗೆಟಿವ್ ಆದಂತಹ ಬದಲಾವಣೆಗಳು. ಇದನ್ನು ರಿಮೂವ್ ಮಾಡುವಂತಹ ಒಂದು ಮೆಥಡ್ ಆಗಿದೆ JPMR ಮೆಥಡ್, ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸಲ್ಸ್ ರಿಲ್ಯಾಕ್ಸೇಷನ್ ಮೆಥಡ್. ಇನ್ನು ಈ ಮೆಥಡ್ ಫಾಲೋ ಮಾಡಿಯೂ ಸಹ ನಮ್ಮ ಟೆನ್ಷನ್ಸ್ ನಮಗೆ ರಿಲೀಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾವು ನಮ್ಮ ಟೆನ್ಷನ್ಸ್ ಅನ್ನು ನಮಗೆ ದೂರ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಮಗೆ ನಮ್ಮ ಟೆನ್ಷನ್ ಮತ್ತೆ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಎಂದಾದರೆ ಖಂಡಿತವಾಗಿಯೂ ನಾವು ಸೈಕಾಲಜಿಸ್ಟ್ ಅನ್ನು ಕನ್ಸಲ್ಟ್ ಮಾಡಬೇಕು. ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ NLPಯ ಮೂಲಕ 100% ನಮ್ಮ ಟೆನ್ಷನ್ಸ್ ಅನ್ನು ನಾವು ರಿಲೀಫ್ ಮಾಡಬಹುದು. ನಾವು ಇದರಿಂದ ಫಾಸ್ಟ್ ಆದಂತಹ ರಿಸಲ್ಟ್ ಅನ್ನು ಪಡೆಯಬಹುದು. ಕೆಲವೊಂದು ಮೆಥಡ್ಸ್ಗಳು ನಮಗೆ ಸ್ವಲ್ಪ ಸ್ಲೋ ಆದಂತಹ ರಿಸಲ್ಟ್ ಅನ್ನು ಕೊಡ್ತದೆ, ಕೆಲವೊಂದು ಮೆಥಡ್ಸ್ಗಳು ವೆರಿ ಫಾಸ್ಟ್ ಆದಂತಹ ರಿಸಲ್ಟ್ ಅನ್ನು ಕೊಡ್ತದೆ. ಎಸ್ಪೆಷಲಿ ಬೇಕಾದರೆ NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್, ಇದರ ಮೂಲಕ ನಮಗೆ ನಮ್ಮ ಪ್ರಾಬ್ಲಮ್ ಅಥವಾ ನಮ್ಮ ಟೆನ್ಷನ್ಗೆ ಪರಿಹಾರವನ್ನು ಅತ್ಯಂತ ತುಂಬ ಫಾಸ್ಟ್ ಆಗಿ ನಾವು ಕಂಡುಕೊಳ್ಬಹುದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.